ಓ ಇದೆಲ್ಲ ನೋಡಿ ಜಿಂಕೆಗಳು ಹೆಜ್ಜೆ ಗುರುತು. ಹೌದು. ಅಲ್ಲ ಎದುರಿಗೆ ಇಷ್ಟು ಕಾಣ್ತಾನೆ ಇರಲಿಲ್ಲ. ಇಲ್ಲಿ ಒಳಗಡೆ ಇಳಿದ ಮೇಲೆ ಹೆಂಗೆ ಕಾಣುತ್ತೆ ನೋಡಿ. ಈ ಕಡೆಯಿಂದ ಬಂದ್ರ ಸ್ವಲ್ಪ ದೂರ ಒಳಗಡೆ ಹೋಗ್ಬಿಟ್ರೆ ಅಲ್ಲ ಈ ಮರದಿಂದ ಹೋದ್ರೆ ಕಾಡೆ ಅಲ್ಲ, ಮತ್ತೆ ಕಾಳದೇ ಹೋಯ್ತು. ಇದೇ ಕಾಡೆ. ನಾವು ಅಲ್ಲಿ ನಿಂತ್ಕೊಂಡ್ರೆ ಕಾಣಲ್ಲ ಅದು. ಆ ಕಾಡು ಎಫೆಕ್ಟು ಇಳಿದ ಮೇಲೆ ಗೊತ್ತಾಗೋದು. ಓ ಹಿಂಗೆ ಬಂದಿದ್ದೀರಿ ನೀವು? ಹಾಂ ಹೌದು, ಹಿಂಗೆ ಬಂದ್ವಿ. ಈಗ ಹಳ್ಳ ಈ ಕಾಡಿಗೆ ನಡ್ಕೊಂಡ್ಬರುತ್ತೆ. ಹೌದು ಹೌದು ಹೌದು. ಆನೆನ ಸರ್ ಇದು? ಆನೆ ರದ್ದಿ ಇರ್ಬೇಕು. ಆನೆ ಹೌದು. ಇಲ್ಲಿವರೆಗೂ ಬಂದು ಹೋಗುವ? ಅಯ್ಯೋ ಬರುತ್ತೆ ನೀರಲ್ಲಿ ಅಲ್ಲಿ ಬರುತ್ತೆ ಸರ್. ಹೌದು ನೀರಿಗೆಲ್ಲ ಇಲ್ಲಿ. ಹಾಂ ನೀರು ಬರಲೇಬೇಕು. ನೀರು ಎಲ್ಲಿರುತ್ತೆ ಅಲ್ಲಿ ಪ್ರಾಣಿ ಬರುತ್ತೆ. ಎಲ್ಲಿ ನಿಂತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆನೆಗಳು ಭಾಳ ಕೇರ್ಫುಲ್ ಅಂತ. ಇದಕ್ಕಿಂತ ದಟ್ಟವಾಗಿರುತ್ತೆ ಸರ್ ಒಳಗಡೆ. ಹಾಂ ಹೋಗ್ತಾ ಇರುತ್ತೆ. ಹಿಂಗೂ ಇರ್ತದೆ. ಹೌದು. ತಗೊಂಬಿಡಿ. ಸರ್ ಎಲ್ಲಿಂದ ಬಂದ್ರಿ? ಬ್ರಿಡ್ಜ್ ಯಾವಾಗ ಹೋಯ್ತಾ? ಹಾಂ ಈ ಬ್ರಿಡ್ಜಿಂದ ಫಸ್ಟ್ ಈ ಕಡೆಯಿಂದ ಬಂದಿದ್ದೀವಿ. ಹಿಂಗೆ ಈ ಕಡೆಯಿಂದ. ಈ ಕಡೆಯಿಂದ? ಈ ಕಡೆಯಿಂದ ಬಂದು ಇಲ್ಲಿ ಕೂತ್ಕೊಂಡ್ವಿ. ಬನ್ನಿ. ಸ್ನೇಹಿತರೆ, ನಾಗೇಶ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆ ಆದಾಗ ವೀರಪ್ಪನ್ನು ಕಾಡಿಂದ ಕರ್ಕೊಂಡ್ಬಂದು ಬಂದಿದ್ದು ಇದೇ ರಸ್ತೆಯಲ್ಲಿ. ಇದೇ ರಸ್ತೆ ಅನ್ನೋಕ್ಕಿಂತ ಇದೇ ಕಾಡಿನಿಂದ. ಹೌದು. ಸೊ ಆ ಹಳ್ಳ ಈಗ ನೀರು ಸೇಮ್ ಇತ್ತು. ನೀರು ಕೂಡ ಇತ್ತು. ಹಾಂ ಇಷ್ಟು ಬರ್ತಾ ಇತ್ತು. ಇಷ್ಟು ನೀರಿತ್ತು. ಯಾಕಂದರೆ ಈಗ ನಾವು ಸೇಮ್ ನವಂಬರಲ್ಲಿ ಇವ್ರು ಬಿಡುಗಡೆ ಆಗಿರೋದು. ಸೊ ಇದೇ ರಸ್ತೆಯಲ್ಲಿ ಬಂದು ಇದೇ ಕಾಡು ಒಳಗಡೆಯಿಂದ ಬಂದು ಇದೇ ರಸ್ತೆ ಮುಂದೆ ಅಲ್ಲಿ ಆ ಮರದ ಹತ್ರ ಹೋಗೋಣ, ಅಲ್ಲೇ ಲಾಸ್ಟ್ ಇದು ಟೈಮಲ್ಲಿ. ಸೊ ಕೊನೆಗೆ ಇದ್ದೀವಿ ಇಬ್ಬರೇ ನೀವು ಅಣ್ಣವರು. ಹೌದು. ಇದು ಸುಮ್ಮನೆ ಸ್ಯಾಂಪಲ್ ಸ್ನೇಹಿತರೆ. ಇದು ಒಳಗಡೆ ತುಂಬ ದಟ್ಟವಾಗಿದೆ ಅಂತ ಕುರ್ಚಿ ತುಂಬನೇ ಕಾಡು. ಸೊ ನಾವು ಒಳಗಡೆ ಹೋಗೋಕ್ಕೆ ಅನುಮತಿ ಇಲ್ಲ, ಯಾಕಂದರೆ ಇದು ಅರಣ್ಯ ರಿಸರ್ವ್ ಫಾರೆಸ್ಟ್ ಆಗುತ್ತೆ. ಟೈಗರ್ ರಿಸರ್ವ್ ಫಾರೆಸ್ಟ್ ಆಗುತ್ತೆ. ಬಟ್ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ತೋರ್ಸೋಕ್ಕೆ ಅಂತ ಹೇಳಿ. ಮತ್ತೆ ನಿಮ್ಮ ಕಲಾ ಮಾಧ್ಯಮ ಸಾರಿಂದ ಹಳೆ ಬಂದು ನಿಂತಿದ್ವಲ್ಲ ಆ ಸ್ಥಳಕ್ಕೆ ಬರೋಂಗೆ ಆಯಿತು ಇವತ್ತು. ಅಯ್ಯೋ ನೀವು ನಿಮ್ಮಿಂದ ನಮಗೆ ಇಲ್ಲಿ ಒಂದು ಮತ್ತೆ ನಮ್ಮ ಸಾರಿಂದ ಪ್ರಭಾಕರ್ ಸಾರಿಂದ ಇಲ್ಲಿ ಬರೋಂಗೆ ಆಯಿತು ನೋಡಿ. ಹೌದು, ಯಾಕಂದರೆ ಪ್ರಭಾಕರ್ ಅವ್ರು ಕೋಆರ್ಡಿನೇಟ್ ಮಾಡದೆ ಹೋಗಿದ್ರೆ ಆಗ್ತಿರ್ಲಿಲ್ಲ ನಮಗೆ. ಇವ್ರನ್ನ ಮರ್ತೋಗ್ಬಿಟ್ಟಿದ್ವಿ. ಇನ್ಫ್ಯಾಕ್ಟ್